ಎಕ್ಸ್ಟ್ರಾ ಏನ್ ಸೌಂಡ್ ಅಲ್ಲಿಂದ ಕೇಳ್ತೈತದು. ಸೂಪರ್ ಮಗ ನೀನು. ಅಯ್ಯೋ, ಒಂದು ಕಾಲದ ಬಡವರ ಸೂಪರ್ ಬೈಕ್ ಮೇಲೆ ಇವತ್ತು ನಾನು ಇದ್ದೀನಿ. ಲೆಫ್ಟು ರೈಟು ನೋಡಿ ಹಿಂಗೆ ಆಡ್ಕೊಂಡು ಹೋಗ್ಬೋದು. ಶೋರೂಮ್ಗೆ ಹೋದೆ ಈ ಗಾಡಿ ನೋಡೋಣ ಅಂತ. ಇದ್ರ ಮೇಲೆ ಹಿಂಗೆ ಕೂತ್ಕೊಂಡು ಹಿಂಗೆ ಬೆಂಡಾದೆ. ಹಿಂಗೆ ಎಷ್ಟೋ ತಿರಕ್ಕಾಗತ್ತೆ. ನಾನು ಹಿಂಗೆ ತಿರುಗಿಸ್ದೆ, ಹಿಂಗೆ ತಿರ್ಗಿದ್ನಲ್ಲ, ಅದು ಆ ಫೀಲಿಂಗೂ ಇಲ್ಲಿ ಕೈ ಅಡ್ಡ ಬರುತ್ತೆ. ಅಂದರೆ ಅಭ್ಯಾಸ ಇಲ್ಲ ನನಗೆ ಇದೆಲ್ಲ ಓಡಿಸಿ. ಈ ಕೈ ಅಡ್ಡ ಬಂತು, ಟರ್ನ್ ಮಾಡೋದು ಹೆಂಗುರು. ಇಲ್ಲಿ ನೋಡ್ರಿ ಹತ್ರ ಹೋಗುತ್ತೆ. ಇಲ್ಲಿ ಹೆಂಗೆ ನಾನು ನಿಜವೂ ಅರ್ಥನೇ ಆಗಿಲ್ಲ. ವರ್ಷನ್ 2 ಬಂದು ಇಷ್ಟೊಂದು ಇದಾಗಿಲ್ಲ. ಅದು ಬಂದು ಸ್ವಲ್ಪ ಫ್ರೀ ಬಿಟ್ಟಿದ್ದಾನೆ. ಅದು ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ತುಂಬ ಚೆನ್ನಾಗಿ ಇಂಜಿನಿಯರ್ ಮಾಡಿದ್ದಾರೆ ನೋಡಿ. ಮೈನ್ಯೂಟ್ ನೋಡಿ ಟರ್ನ್ ಮಾಡ್ತೀರಾ ಅನ್ಕೊಳ್ಳಿ, ಮೈನ್ಯೂಟ್ ಗ್ಯಾಪ್ಸಲ್ಲಿ ಹೋಗುತ್ತೆ ಕಂಪ್ಲೀಟ್. ಇಲ್ಲ ಓಕೆ, ಎವ್ರಿಥಿಂಗ್ ಗಾಡಿ ಪೂರ್ತಿ ಮೈನ್ಯೂಟ್ ಪ್ಲೇಸಸಲ್ಲಿ. ಇಲ್ಲ, ಇದು ಹ್ಯಾಂಡ್ಲಿಂಗ್ ಚೆನ್ನಾಗಿರುತ್ತೆ. ಹೋಗ್ಬೇಕಾದ್ರೆ ಹಿಂಗೆ ಆಡ್ಕೊಂಡು ಸಕಲಾಗಿರುತ್ತೆ. ಬಟ್ ಎಷ್ಟೊತ್ತು ಅಂತ ಹಿಂಗೆ ಕುತ್ಕೊಳ್ತೀರಾ ಬಕ್ಕೊಂಡು. ಓಕೆ, ನನಗೆ ಇದನ್ನ ನೋಡ್ರೆ ಬೇಜಾರು. ಇದ್ರ ಮೇಲೆ ಹತ್ತು ಕುತ್ಕೋಬೇಕದು, ಹಿಂಗೆ ಕಾಲು ಹಾಕಿ ಹತ್ತಿ ಕುತ್ಕೋಬೇಕು. ಅದೇ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಲಿಖಿತ್ ಅಂತ. ಲಿಖಿತ್, ಓಕೆ. ನೀವೇನು ಕೆಲಸ ಮಾಡೋದು? ನಾನು ಆ್ಯಕ್ಚುಲಿ ಇಂಟೀರಿಯರ್ ಡಿಸೈನರು. ಓಕೆ. ಬಟ್ ಈಗ ಪ್ರೆಸೆಂಟ್ ಗಾಡಿ ಕಾಮರ್ಸ್ ಇದೆ ಬಿಡದಿಲಿ, ನೋಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ. ಹಾಂ ಓಕೆ. ಲಿಖಿತ್ ಅಂತ ಇಂಟೀರಿಯರ್ ಡಿಸೈನರು. ಅವ್ರ ಗಾಡಿ ಇದು BS4 ಗಾಯ್ಸ್. ಇದು 6 ಅಲ್ಲ, BS4. ಆ್ಯಂಡ್ ನನಗೊಂದು ಬೇಜಾರು ಏನಪ್ಪ ಅಂತಂದರೆ, ಹಳೇ ವರ್ಷನ್ ಬಂದು 19 ಪಾಯಿಂಟ್ ಸಮಥಿಂಗ್ BHP. ಇದು ಕಡಿಮೆ ಮಾಡಿದ್ದಾರೆ ಪವರು. 155 cc ಅಲ್ಲ, ನನಗೆ ಅದೇ ಉರಿದಿದ್ದು. 149 ಪವರ್ ಜಾಸ್ತಿ, 155 ಇದು ಪವರ್ ಕಡಿಮೆ. ಬಟ್ ಆದರೆ ಇದು ನನಗೆ ತುಂಬ ಲೈಕ್ ಆಗಿದ್ದಂದರೆ ಇಲ್ಲಿದೆಯಲ್ಲ, ಇದು ಅಂದರೆ ಹಳೇ ಲುಕ್ ಬಂದು 2 ಕಣ್ಣು ಕೊಟ್ಟಿದ್ರು. ಅದೊಂಥರ ಡಿಫ್ರೆಂಟಾಗೇ ಇತ್ತು, ಅದು ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಇದನ್ನು ಬಂದು ಕಂಪ್ಲೀಟ್ ಚೇಂಜ್ ಮಾಡಾಕ್ಬಿಟ್ಟ. ಎಲ್ಲೂ ಗಾಡಿ ಲುಕ್ಕು ಡೌನ್ ಆಗಿಲ್ಲ. ಆ ಗಾಡಿಲ್ಲ ಅಂದರೆ ಮುಂದ್ಗಡೆ ಹಿಂಗಿದೆ, ಹಿಂದ್ಗಡೆ ಒಂಥರ ಮಾಡ್ಬಿಟ್ಟಿದ್ದ, ಆಯಿತಾ. ಇದು ನಿಮ್ಗೆ ಹಂಗೆ ಅನ್ಸೋದೇ ಇಲ್ಲ. ಇದನ್ನೇನಾದರೂ ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂದಿದ್ರೆ ನಿಮ್ಗೆ ಗಾಡಿ ಫೀಲೇ ಬರ್ತಿರ್ಲಿಲ್ಲ. ನಾನು ಅಬ್ಸರ್ವ್ ಮಾಡಿದೆ, ಇದನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ಗಾಡಿದು ಮಾತ್ರ. ಸೊ ಇದು 155 cc, 20 ಎಷ್ಟು 19.8 3 BHP. ಹಾಂ, ಆ್ಯಂಡ್ 19.8 19.8 BHP 19.8 BHP ಇದು. ಈ ಗಾಡಿ ಓಡಿಸೋಣ ಈಗ. ಎಕ್ಸ್ಟ್ರಾ ಏನು ಸೌಂಡ್ ಅಲ್ಲಿಂದ ಕೇಳ್ತೈತದು. ಸೂಪರ್ ಮಗ ನೀನು. ಅಯ್ಯೋ, ನಿನಗಿಂತ ಕೇಳ್ದಾಗ ಸೌಂಡ್ ಅದು. ಓಕೆ, ಒಂದು ರೌಂಡ್ ಹೋಗಿ ಬರೋಣ. ಇದೆಲ್ಲ ಬಿಟ್ರು ಅವರು. ಇದು ಡ್ಯಾಶ್ ಬೋರ್ಡ್ ಇಷ್ಟ ಆಯ್ತು ನನಗೆ. ಇದರಲ್ಲಿ ಏನು ಇದೆಯಂತಲ್ಲ, ಏನೇನು ಇದು ಬ್ರೋ? ಇದು 2 ಟ್ರಿಪ್ ಮೀಟರ್ಸ್ ಬರುತ್ತೆ. ಓಕೆ, ಟ್ರಿಪ್ 1 ಮತ್ತೆ ಡೋಡೋಮೀಟರ್ ಬರುತ್ತೆ. ಓಕೆನಾ. ಇಲ್ಲಿ ಗೇರ್ ಇಂಡಿಕೇಶನ್ ಇದೆ, ನ್ಯೂಟ್ರಲ್ ಅಲ್ಲಿ ಇದೆ ನಂದು. ಓಕೆ, ಗೇರ್ ಇಂಡಿಕೇಶನ್ ಬರುತ್ತೆ. ಇದು ಬಂದು RPM. ಓಕೆ. ಸೊ 11,000 ಗೆ ಲಾಕ್ ಆಗಿದೆ. ಬಟ್ ನಾವು ಶೋರೂಮ್ ಅಲ್ಲಿ ಬೇಕಾದ್ರೆ ಇದನ್ನ 12,000 ವರೆಗೂ ಲಾಕ್ ಮಾಡ್ತಿದ್ವಿ. ಅಂತಕ್ಕೆ ಅವ್ರು ಬೈ ಡಿಫಾಲ್ಟ್ ಲಾಕ್ ಮಾಡ್ತಾರೆ. ಓಕೆ ಓಕೆ. ಸಿಸ್ಟಮ್ ಯೂಸ್ ಮಾಡ್ಕೊಂಡು ನಾನು 12,000 ವರೆಗೂ ಅನ್ಲಾಕ್ ಮಾಡ್ಬೋದು ಅನ್ನೋ ವರ್ಡ್ ಇದೆ. ಟ್ರೈ ಮಾಡಿಲ್ಲ. ಓಕೆ. ಸೊ ಇದು ಬಂದು ಆವರೇಜ್ ಕಿಲೋಮೀಟರ್ ಪರ್ ಅವರ್ ನಾವು ಎಷ್ಟು ಟ್ರಾವೆಲ್ ಮಾಡಿದ್ದೀವಿ ಅಂತ. ಓಕೆ, ಅಷ್ಟು ಆವರೇಜ್ ಟ್ರಾವೆಲ್ ಮಾಡಿದ್ದೀವಿ ಅಂತ. ಇದು ಮೈಲೇಜ್ ಆವರೇಜ್ ಕಿಲೋಮೀಟರ್ ಪರ್ ಲೀಟರ್. ಅದು ತೋರಿಸುತ್ತಾ? ಓಕೆ. ಈಗ ಡೌನ್ ಆಗಿದೆ. ಇನಿಷಿಯಲ್ 53 ವರೆಗೂ ಬರ್ತಿತ್ತು. ಹೌದಾ, ಸೂಪರ್. ಹಂಗಾದ್ರೆ ತುಂಬಾ ಹಿಡಿದು ಕಮ್ಮಿ ಆಗಿದೆ. ನಾನು ಒಂದು ಕೊಡೈಕೆನಾಲ್ಗೆ ಹೋಗಿ ಬರ್ಬೇಕು, 2 ಟ್ಯಾಂಕ್ ಯೂಸ್ ಮಾಡಿದೆ, 1200 ಕಿಲೋಮೀಟರ್. ಸೂಪರ್. ಮತ್ತೆ ಇದು ಕಿಲೋಮೀಟರ್ ಪರ್ ಲೀಟರ್ ನಾವು ರೈಡಿಂಗ್ ಹೋಗ್ಬೇಕಾದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ ಮೈಲೇಜ್ ಅಂತ ತೋರಿಸ್ತೆ. ಅದು ಇದೆಯಾ? ಪೊಸಿಷನ್ ಮೇಲೆ ಟೋಟಲ್ ಪಂಚ್ ಮಾಡೋದ್ರ ಮೇಲೆ. ಸೂಪರ್ ಬ್ರೋ, ಸೂಪರ್. ಆ್ಯಂಡ್ ಇದು ಟೈಮು ನಾನು ಸೆಟ್ ಮಾಡಿಲ್ಲ. ಫಸ್ಟು ಒಂದು ಟೈಮಲ್ಲಿ ನೀವು ಹೇಳಿದ್ರಲ್ಲ ಈಗ ಕಿಲೋಮೀಟ್ರದೆಲ್ಲ, ಈ ಸ್ಪೆಸಿಫಿಕೇಶನ್ಸ್ ಎಲ್ಲ ಬೇಕು ಅಂದರೆ ಒಂದು 5 ಲಕ್ಷ ಖರ್ಚು ಮಾಡಬೇಕಿತ್ತು. ಈಗ ಏನು ಎಲ್ಲದರಲ್ಲೂ ಕೊಟ್ಬಿಟ್ಟ ಟೈಮು. ಬಟ್ ನಾನು ಟೈಮ್ ಸೆಟ್ ಮಾಡಿಲ್ಲ. ಅದೇನಂದ್ರೆ ನೀವು ಇಗ್ನಿಷನ್ ಆಫ್ ಮಾಡಿದಾಗ ಟೈಮ್ ಲ್ಯಾಗ್ ಆಗೇ ಆಗುತ್ತೆ. ಅದು ಕರೆಕ್ಟ್. ಅದಕ್ಕೆ ಸುಮ್ಮನೆ ಪ್ರೊಸೀಜರ್ ಚೇಂಜ್ ಮಾಡೋಕ್ಕಾಗಲ್ಲ. ಮಾಡ್ತಾನೆ ಇರೋದು ಮತ್ತೆ ವಾಪಸ್ ಅದಾಗ್ತಿತ್ತು ಅಂತ ಬಿಟ್ಬಿಡೆ ನಾನು. ಅದು ಬಿಟ್ಬಿಡಿ, ಹೋಗಲಿ ಅತ್ಲಾಗೆ. ಮತ್ತು ಇದು ಇನ್ನೊಂದು ಟ್ರಿಪ್ 2 ಬರುತ್ತೆ, 2 ಟ್ರಿಪ್ ಮೀಟರ್ ಸಿಗುತ್ತೆ ನನಗೆ. ಓಕೆ. ಇದು ನಂದು ಕಂಪ್ಲೀಟ್ ಮೊನ್ನೆ ರೀಸೆಂಟ್ ರೈಡಿಂದ ನಾನು ಇದುವರೆಗೂ ಮಾಡಿರೋದು. ಓಕೆ, ಹೋಗಿ ಬರಲ್ಲ ಒಂದು ರೌಂಡು.
ಅಷ್ಟೇ. 8,000 ಆಗಿದ ತಕ್ಷಣ ವಿ ವಿ ಅಂತ ಸ್ಟಾರ್ಟ್ ಆಗುತ್ತೆ. ಹಾಂ 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 ಓಕೆ ಈಗ ಅರ್ಥ ಆಯಿತು. ಅದೇನು ಹೇಳಿದ್ರಲ್ಲ ಅದು ವೇರಿಯಬಲ್ ವಾಲ್ವ್ ಆಕ್ಚುಯೇಷನ್. ವೇರಿಯಬಲ್ ವಾಲ್ವ್ ಆಕ್ಚುಯೇಷನ್. ಅಂದರೆ ಜಾಸ್ತಿ ಇದು ಆರ್ ಪಿ ಎಮ್ ಆಗ್ತಿದ್ದಂಗೆ ನಮಗೆ ಪವರ್ ಸಪ್ಲೈ ಸ್ವಲ್ಪ ಡೌನ್ ಆಗುತ್ತೆ ವೆಹಿಕಲ್ಸ್. ಓವರ್ ಆರ್ ಪಿ ಎಮ್. ಬಟ್ ಇದು 155 cc ಆಗಿರೋದ್ರಿಂದ ಟಾರ್ಕ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಗಾಡಿಗೆ ಓಕೆ ಓವರ್ ಸ್ಪೀಡ್ ಲಾಂಗ್ ಡಿಸ್ಟೆನ್ಸಲ್ಲಿ ಕಮ್ಮಿ ಆಗುತ್ತೆ. ಓಕೆ ನೀವು ಜಾಸ್ತಿ ಪ್ರಾಡಕ್ಟ್ ಪಂಚ್ ಮಾಡಿದಾಗ ಪವರು ಲ್ಯಾಗ್ ಆಗದೆ ಇರಲಿ ಅಂತ ಆ ಥರ ಕೊಟ್ಟಿದ್ದಾರೆ. ಸೂಪರ್ ಪರವಾಗಿಲ್ಲ, ಏನೋ ಇದೆ ಗಾಡೀಲಿ. ಓಕೆ ಅದು ಕ್ಯಾಮ್ರಾ ನೋಡ್ಕೊಳಕ್ಕೆ ಹೇಳಿ ಅವ್ರಿಗೆ. ಓಕೆ ಒಂದು ರೌಂಡ್ ಹೋಗಿ ಬರೋಣ ಗಾಯ್ಸ್. ಇದರಲ್ಲಿ ತುಂಬ ಜನ ಹೇಳಿದ್ರಿ ಈ ಗಾಡಿ ತಗೊಳ್ಳಿ ಬ್ರೋ ಅಂತ. ಏನೋ ಒಂಥರ ಇದೆ ಗಾಡಿ ನೋಡ್ಸೋಕ್ಕೆ. ಓಕೆ ತುಂಬ ಜನ ಒಂದು ಕಾಲದ ಬಡವರ ಸೂಪರ್ ಬೈಕ್ ಮೇಲೆ ಇವತ್ತು ನಾನು ಇದ್ದೀನಿ. ಏನಪ್ಪ ಬಡವರ ಸೂಪರ್ ಬೈಕ್ ಯಾಕಪ್ಪ ಇದನ್ನು ಕರೆಯೋದು ಅಂತಂದರೆ R15 ವರ್ಷನ್ 1 ಬಂದಾಗ ನಾನು ಅದನ್ನು ಓಡಿಸ್ಬೇಕು. ಏನು ಗುರು ಗಾಡಿ ಹಿಂಗಿದೆ. ಅದು 2010 11 ನಾನು ಓಡಿಸಿದೆ ಗಾಡಿನ. ಕಷ್ಟಪಟ್ಟು ಓಡಿಸಿದ್ದೀನಿ ಗರು. ಅದೇನು ಗ್ರಿಪ್ ಸಿಗ್ತಿರಲಿಲ್ಲ, ಒಂಥರ ಕುತ್ಕೊಳ್ಳೋಕ್ಕೆ ಬಗ್ಬೇಕು ಆಯಿತಾ. ವರ್ಷನ್ 2 ಬಂದಾಗ ಅದು ಇನ್ನೂ ಲೆವೆಲ್ ಚೇಂಜ್ ಆಗೋಯ್ತು. ಅದು ಕಂಪ್ಲೀಟ್ ಸ್ಪೋರ್ಟ್ಸ್ ವರ್ಷನ್. ಹಳೇದಾದರೂ ಒಂದು ತ್ರಿಬಲ್ ರೈಡಿಂಗ್ ಹೋಗ್ಬೋದಾಗಿತ್ತು. ವರ್ಷನ್ 2 ಅಂತೂ ಕಿತ್ತಾಕ್ಬಿಟ್ಟೆ ಅದನ್ನು ತ್ರಿಬಲ್ ರೈಡ್ನ. ಸೊ ಈಗ ವರ್ಷನ್ 3 ಬಂದು ಬೇರೆನೇ ಲುಕ್ ಕೊಟ್ಟಿದ್ದಾನೆ. ಪವರು ಹೇಳ್ಬೇಕಂದ್ರೆ ಪವರ್ ಕಡಿಮೆ ಆಗಿದೆ, ಒಂದು ಬೇಜಾರು ಅಷ್ಟೇ. ಇದೊಂಥರ ಮಜಾ ಗುರು ಗಾಡಿ ಓಡಿಸೋಕ್ಕೆ. ಹಿಂಗೆ ಟಕ ಅಂತ ಹಿಂಗೆ ಆರಾಮಾಗಿ ಲೆಫ್ಟು ರೈಟು ನೋಡಿ ಹಿಂಗೆ ಆಡ್ಕೊಂಡು ಹೋಗ್ಬೋದು. ಆದರೆ ಹುಷಾರಾಗಿ ಹೋಗಬೇಕು, ತುಂಬ ಡೇಂಜರ್ ಗಾಡಿ ಇದು. 6 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಪವರ್ ಬಂದು ನನಗೆ ಬೇಜಾರಾಗಿದ್ದಾನೆ, ಪವರ್ ಒಂದೇ ಕಡಿಮೆ ಮಾಡಿಬಿಟ್ಟಿದ್ದಾನೆ. ಬಟ್ ಈ ಥರ ಗಾಡಿಗಳು ಪವರ್ ಕಡಿಮೆ ಮಾಡ್ತಾ ಹೋದರೆ ಫ್ಯಾನ್ ಬೇಸ್ ಕಳ್ಕೊಬಿಡುತ್ತೆ ಗಾಡಿ. ಬಟ್ ಈ ಗಾಡಿ ಫ್ಯಾನ್ ಬೇಸ್ ಏನು ಕಳ್ಕೊಂಡಿಲ್ಲ. ಬಟ್ ತುಂಬ ಜನದ ಕಂಪ್ಲೇಂಟ್ ಅದೇ, ಪವರ್ ಕಡಿಮೆ ಇರಲಿ ಸಾಕು. ಇಷ್ಟಿದ್ರೆ ಎಷ್ಟು 155 cc ಎಷ್ಟು ಹೋಗ್ಬಿಡ್ತೀವಿ ನಾವು ಅಲ್ವಾ. ಸೊ ನನ್ನ ಫಸ್ಟ್ ಇಂಪ್ರೆಷನ್ ಹೇಳೋದಾದರೆ ಇದರಲ್ಲಿ ಸಿಂಪಲ್ ಗಾಯ್ಸ್, ಈ ಗಾಡಿ ನಂಗೆ ತುಂಬ ಇಷ್ಟ. ಆ್ಯಂಡ್ ಈ ಪೆಟ್ರೋಲ್ ಟ್ಯಾಂಕ್ ಡಿಸೈನ್ ಮಾಡಿರೋದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಡಿಸೈನಲ್ಲಿ ಮಾತ್ರ ಎಲ್ಲೂ ಮೈನಸ್ ಇಲ್ಲ ಈ ಗಾಡೀಲಿ. ಆ್ಯಂಡ್ ನನಗೆ ಏನು ಬೇಜಾರು ಅಂದರೆ ಬಕ್ಕೊಂಡು ಕೂತ್ಕೋಬೇಕು, ಅದೊಂದೇ ಬೇಜಾರು ಆಯಿತಾ. ಫಸ್ಟು ನಾನು ವರ್ಷನ್ 1 ಓಡಿಸಿದಾಗ ನಮ್ಮ ಹುಡುಗರು ನೋಡ್ಬಿಟ್ಟು ಯಾರೋ ನಿನ್ನ ಕೈ ಗಾಡಿ ಕೊಟ್ಟಿದ್ದು ಅಂತೆಲ್ಲ ಹೇಳ್ಬಿಟ್ಟಿದ್ರು. ನಾನು ಏನು ಗುರು ಯಾರು ಅಂತಂದರೆ ನಮ್ಮ ಸೈಬರ್ ಕಸ್ಟಮರು. ಫಸ್ಟು ಸೈಬರ್ ಇಟ್ಟಿದ್ದೆ, ಸೈಬರ್ ಕಸ್ಟಮರ್ ಒಬ್ಬರು. ಹೇಳಬೇಕಂದ್ರೆ ವರ್ಷನ್ 1 ನಾನು ಈ ಗಾಡಿ ಓಡಿಸ್ದಾಗ ಸ್ಟಾರ್ಟಿಂಗಲ್ಲಿ ಕಾಡಿ ಬೇಡಿ ಓಡಿಸಿದ್ದೀನಿ. ಯಾರ ಹತ್ರ ಅಂದರೆ ನನ್ನ ಸೈಬರ್ ಕಸ್ಟಮರ್ ಹತ್ರ. ಆ ಗಾಡಿ ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಗೋಗಿತ್ತು ವರ್ಷನ್ 1 ಆಯಿತಾ. ಇವನ್ ಗುರು ಹಿಂಗಿದೆ ಗಾಡಿ ಓಡಿಸ್ಲೇಬೇಕು, ಈ ಗಾಡಿ ಒಂದಲ್ಲ ಒಂದು ಸರಿ ಓಡಿಸ್ತೇ ಅಂದ್ಕೊಂಡಿದ್ದೆ. ಸೈಬರ್ಗೆ ಒಬ್ಬರು ಕಸ್ಟಮರ್ ತಗೊಳಕ್ಕೊಂಡು ನಾನು ಸೈಬರ್ ಇಟ್ಟಿದ್ದೆ ಫಸ್ಟು. ಕಸ್ಟಮರ್ ಬಂದರು, ನಾನು ಬರ್ತಾ ಹೋಗ್ತಾ ಇದ್ರು. ಒಂದು 2 ತಿಂಗಳು ನೋಡಿದೆ. ನಾನು ಒಂದು ಸರಿ ಕೇಳಬಿಟ್ಟೆ, ಕ್ಯಾನ್ ಐ ಗೆಟ್ ಅ ರೌಂಡ್ ಹಂಗೆ ಅಂತ ಬಟ್ಲರ್ ಇಂಗ್ಲೀಷಲ್ಲಿ. ಫಸ್ಟ್ ಇಂಗ್ಲೀಷ್ ಬರ್ತಿರಲಿಲ್ಲ ಅಷ್ಟೊಂದು. ಅವ್ನು ಕೇರಳದವನು. ಅಫ್ಕೋರ್ಸ್ ತೊಗೊಳ್ಳಿ ಅಂತ ಕೊಟ್ಬಿಟ್ಟು ಅವನು. ಸೈಬರ್ ನಂದೇ ಅಲ್ವಾ, ಓಕೆ ಸೈಬರ್ ಓನರ್ ಇವ್ರು ಏನಾರು ಆರ್ಡರ್ ಇಟ್ಕೊಳ್ಳೋಣ ಅಂತ ಧೈರ್ಯದಿಂದ ಏನೋ ಕೊಟ್ಟ. ನಮ್ಮ ಏರಿಯಾದಲ್ಲಿ ತೊಗೊಂಡೋಗ್ತೀನಿ ಗಾಡಿ, ಹೇಳೋ ಯಾರ್ದ ಗಾಡಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಅದು. ಅಂದರೆ ಬಡವರ ಸೂಪರ್ ಬೈಕ್ ಇದು. R15 ವರ್ಷನ್ 1, 2, 3 ಬಡವರ ಸೂಪರ್ ಬೈಕು. ಬಟ್ ನನಗೆ ಫೇವ್ರೇಟ್ ಅಂದರೆ ನಿಜ ಹೇಳ್ತೀನಿ, ವರ್ಷನ್ 1 ನನ್ನ ಫೇವ್ರೇಟು ಇದಕ್ಕಿಂತ, ಮತ್ತು ವರ್ಷನ್ 2ಗಿಂತ. ವರ್ಷನ್ 2ದು ಒಂದು ವಿಡಿಯೋ ಮಾಡ್ತೀನಿ. ನಮ್ಮ ಹುಡುಗನ ಹತ್ರ ಇದೆ ಗಾಡಿ ಆಯಿತಾ, ಅದ್ರದ್ದು ಒಂದು ವಿಡಿಯೋ ಮಾಡೋಣ. ಅವ್ನಿಗೆ ಹೇಳಿದೆ ಮೊನ್ನೆ ಫೋನ್ ಮಾಡಿದೆ ಗಾಡಿ ಕೊಡೋ ಅಂತ. ನಮ್ಮ ಹುಡುಗರು ಇಟ್ಟಾರಪ್ಪ ಗಾಡಿಗಳು, ಸೂಪರ್ ಬೈಕಲ್ಲ ಬಡವರು ಸೂಪರ್ ಬೈಕ್ ಇಟ್ಟವ್ರೆ, ಸೂಪರ್ ಬೈಕ್ ಇಟ್ಟಿಲ್ಲ. ಓಕೆನಾ. ಸೊ ಥ್ಯಾಂಕ್ ಯು ಲಿಖಿತ್ ಅವ್ರಿಗೆ. ಬಿಡದಿಯಿಂದ ಬಂದ ಅವ್ರ ಫ್ರೆಂಡ್ಸ್ ಗ್ರೂಪ್ ಅದು ಒಂದಿಬ್ಬರು, ಇವರು ರೈಡಿಂಗ್ ಗ್ರೂಪ್ಸ್ ಎಲ್ಲ ಇದೆಯಂತೆ. 20-30 ಡ್ಯೂಕು ಅದು ಇದು ಏನೇನೋ ಹೇಳ್ತಿದ್ರು. ಸೊ ಅಲ್ಲಿಂದ ಬಂದು ನನ್ನ ಗಾಡಿ ಟೆಸ್ಟ್ ಡ್ರೈವ್ ಕೊಡೋಕ್ಕಂತ ಬಂದಿದ್ದಾರೆ. ಇಟ್ಸ್ ರಿಯಲಿ ಗ್ರೇಟ್ಫುಲ್. ಎಲ್ಲ ನಿಮ್ಮ ಸಪೋರ್ಟಿಂದ ಆಗ್ತಿರೋದು. ಕಮೆಂಟ್ ಮಾಡಿ ಗಾಯ್ಸ್, ಬೇರೆ ಯಾರಾದರೂ ನಿಮ್ಮ ಗಾಡಿಗಳನ್ನ ನಾನು ಓಡಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ತೊಗೊಂಡು ಬರ್ಬೋದು ಗಾಡಿನ. ಬಟ್ ನಾನೇನೋ ಪ್ಲೇಸಿಗೆ ಬರಬೇಕಾಗತ್ತಿದ್ದೀವಿ, ಅದೊಂದೇ ಬೇಜಾರು, ಇನ್ನೇನಿಲ್ಲ ಆಯಿತಾ. ಚೆನ್ನಾಗಿದೆಪ್ಪ. ಕ್ಲಚ್ ಫುಲ್ ಇದೆಯಲ್ಲ,
ಚೆನ್ನಾಗಿದೆ ಬ್ರೋ ಗಾಡಿ. ಬಟ್ ಹಳೆ ಗಾಡಿಗೂ ಇದಕ್ಕೂ ನಾನು ಓಪನಾಗಿ ಹೇಳಲ್ಲ, ವರ್ಷನ್ 1 ನನ್ನ ಫೇವ್ರೇಟ್ ಗಾಡಿನೇ ಗಾಡಿ ಬ್ರೋ. ಸೀರಿಯಸ್ಲಿ ಚೆನ್ನಾಗಿದೆ ಗಾಡಿ. ಕ್ರಿಯೇಟ್ ಮಾಡೋದಂಥ ಗಾಡಿ ಅದು. ಅಯ್ಯೋ ಏನು ಗೊತ್ತಾ, ಬಡವರ ಸೂಪರ್ ಬೈಕ್ ಅದು. ಅದು ಮಾತು ಬೇರೆ ಮಾತೇ ಇಲ್ಲ, ಬಡವರ ಸೂಪರ್ ಬೈಕ್ ಅದು. ಆ ಟೈಮಲ್ಲಿ ಗಾಡಿ ಇದ್ಬಿಟ್ರೆ ಅದು ಹಿಂಗೆ 2 ಕಣ್ಣು ಬೇರೆ, ಹ್ಯಾಂಡ್ಲ್ ಹಿಂಗೆ ಬಗ್ಗಬೇಕು, ಸೂಪರ್ ಬೈಕು ಇದು. ಒಂದು ದೊಡ್ಡ ಮಾತಾಗಿತ್ತು. ಹಾಂ, ಆ ಬೈಕೇ ಒಂದು ದೊಡ್ಡ ಜಾತ್ರೆ ಅವಾಗ. ಏನು ಆ ಗಾಡೀಲಿ ಬಂದುಬಿಟ್ರೆ ಓ ಏನು ಗುರು ಹಿಂಗೆ ಅಂತ. ಈಗ ಯಾವ ಗಾಡಿ ನೋಡ್ರೆ ಅಯ್ಯೋ ಹೋಗಲ್ಲೋ ತಲೆನೇ ಕೆಡ್ಸ್ಕೊಡೋದಿಲ್ಲ ಯಾರು. ಸೊ ನಂಗೆ ಇಷ್ಟ ಆಯ್ತು ಗಾಡಿ ಇದು, ಬಟ್ ತೊಗೊಳೋದಲ್ಲಪ್ಪ ಈ ಗಾಡಿಗಳನ್ನ. ಟೆಸ್ಟ್ ಡ್ರೈವ್ ಮಾಡ್ತಿರೋ ತಗೊಳಕ್ಕಲ್ಲ, ಕಮೆಂಟ್ ಮಾಡಿಬಿಟ್ರಿ ಯಾವುದೋ ಒಂದು ತಗೋಗುರು ಅಂತ. ನಮ್ಮ ಫ್ರೆಂಡ್ಸ್ ಬಂದಿರೋದಕ್ಕೆ ಈ ಗಾಡಿನ ಓಡಿಸಿ ನೋಡ್ತಿರೋದು. ನಂಗೆ ತುಂಬ ಇಷ್ಟ 2 ವೀಲರ್ಸು ಎಲ್ಲ ಓಡಿಸ್ಬೇಕು ಅಂತ. ಎಲ್ಲ ಒಂದೊಂದು ತೊಗೋಬೇಕು ಅಂತ ತೊಗೊಳಕ್ಕಾಗುತ್ತಾ, ಆಗಲ್ಲ, ಓಡಿಸೋದ್ರು ನೋಡೋಣ ಅಂತ ಅಷ್ಟೇ. ಟೈರ್ ಏನು ಚೇಂಜ್ ಮಾಡಿಸಿಲ್ಲ ತೊಗೊಂಡಾಗಿಂದ? ಎಷ್ಟು ಓಡಿಸಿದ್ರೆ ಗಾಡಿ? ಈಗ 28 ಓಡಿದೆ, 27,691. ಹಾಂ, ಸೊ ಟೈರ್ಸ್ ಎಲ್ಲ ಚೇಂಜ್ ಮಾಡಿಲ್ಲ. ಹೌದಾ? 30ಗೆ ಚೇಂಜ್ ಮಾಡಬೇಕು. ಓಕೆ, ಆಲ್ಮೋಸ್ಟ್ ಹೋಗಿದೆ ಅಲ್ಲ? ಚೇಂಜ್ ಮಾಡಿ ಆಲ್ಮೋಸ್ಟ್ ಹೋಗಿದೆ. ಇದು ಹಂಗೆ ಇದೆ, ಅದು ಅಂತೆ ಏನು ಇದು ಕಾಣಿಸಲ್ಲ ಹೋಗಿದೆ ಅಂತ. ಬಟ್ ರೋಡ್ ಗ್ರಿಪ್ ಹೋಗಿದೆ ಆಲ್ರೆಡಿ. ರೋಡ್ ಗ್ರಿಪ್ ಹೋಗಿದೆಯಾ? ಅಂದರೆ ಇನಿಷಿಯಲ್ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಫ್ಲಾಟ್ ಎಂಡು. ಹ್ಞೂ. ಸೊ ಎರಡು ಚೇಂಜ್ ಮಾಡಬೇಕು. ಓಕೆ, ಒಂದು 5,000 ಅಥವಾ 3,000ವರೆಗೂ ಇದು. ಚೆನ್ನಾಗಿದೆ ಬ್ರೋ, ಇಷ್ಟ ಆಯಿತು ಗಾಡಿ. ಬಟ್ ಇದು ಫ್ರಂಟ್ ಲುಕ್ಕೇನೆ ಹೈಲೈಟ್ ಆಗಿರೋದು. ಇದು ಮತ್ತು ಇದು ಈ ಡೂಮು ಅದೇ ಹೈಲೈಟ್ ಆಗಿರೋದು ಗಾಡಿದೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಪ್ಪ. ನಮ್ಮದು ಹಿಂಗೆ ವಿಡಿಯೋ ಮಾಡ್ತೀರಣ್ಣ. ಥ್ಯಾಂಕ್ ಯು ನಿಮಗೆ, ತುಂಬ ಥ್ಯಾಂಕ್ಸ್. ಅಲ್ಲಿಂದ ಬಂದಿದ್ದಕ್ಕೆ, ಬಿಡದಿಯಿಂದ ಬಂದು ಇವರು ಮತ್ತು ಅವರು ಬಿಡದಿಯಿಂದ ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಗಾಯ್ಸ್, ನಿಮ್ಮ ಸಪೋರ್ಟ್ ಇರೋದ್ರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ವಿಡಿಯೋ ಕ್ಲೋಸ್ ಮಾಡೋಣ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.